ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಜಿ ಕನ್ನಡಿಗ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಕೋಲಾರ ಡಿಸ್ಟಿಕಲ್ಲಿ ಒಂದು ಊರಲ್ಲಿದ್ದೀವಿ. ಆ ಊರು ಯಾವುದು ಅಂತ ಈಗ ಹೇಳೋದು ಬೇಕಾಗಿಲ್ಲ, ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಸೊ ನಾವಿಲ್ಲೊಂದು ಬೋಟ್ ಇತ್ತು, ಇದು ಆ್ಯಕ್ಚುಲಾಗಿ ಮೀನು ಹಿಡಿಯೋದು. ಸೊ ನಾವು ಇದನ್ನ ಎತ್ಕೊಂಡು ಲೈಕ್ ಔಟಿಂಗ್ ಬಂದಿದ್ದೀವಿ. ಔಟಿಂಗ್ ಅಂದರೆ ಲೈಕ್ ಬೋಟಿಂಗ್ ಬಂದಿದ್ದೀವಿ. ಹೋಗಿ ಬರೀ ಔಟಿಂಗ್ ಅಲ್ಲೇ ಅವನೇ ಬ್ಲಫರ್ಸ್ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟಿದ್ದು. ಬ್ಲೂಪರ್ಸ್ ಏನದು ಮುಳುಗ್ಬಿಡ್ತಿದ್ದೆ. ಅಲ್ಲಿವರೆಗೂ ಹೋಗ್ಬೇಕಷ್ಟೇ. ನಾವು ದೂರ ಬಂದಿದ್ದೀವಿ ಬ್ರೋ ಕಡ್ಡಿಯಿಂದ. ಈ ಕಡೆಗೆ ಬನ್ನಿ ನೀವು. ಅವ್ನು ನನ್ನ ಮಗ ಸೊ ಲಿಟ್ರಲಿ ಇದು ಖುಷಿನೇ ಬೇರೆ. ಈ ಕಡೆ ನೋಡಿ, ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಹತ್ತಿರದಲ್ಲಿ ಆ ವಿಡಿಯೋ ಒಂದು ಹಾಕ್ತೀನಿ, ಆ ಬೆಟ್ಟದ ವಿಡಿಯೋ. ಪೀಸ್ಫುಲ್, ಒಳ್ಳೆ ಬ್ರೀಸು. ತುಮಕೂರಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಡಾರ್ಜಿಲಿಂಗ್ ಇಂದ ಬಂದಿದ್ದಾರೆ, ಶೇರಿಂಗ್ ಅಂತ ಹೇಳಿ. ನಮ್ದು 1 ರೈಡರ್ ಬೋಟ್ ರೈಡರ್ ಹೋಯ್ತಾ ಇದೀವಿ ಬ್ರೋ. ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗ ಎಲ್ಲೋ ಒಂದು 10 ಅಡಿ ಮುಂದಕ್ಕೆ ಬರ್ತೀವಿ ಅನ್ಕೊಂಡಿದ್ವಿ. ಕೊನೆಗೆ ನೋಡಿದ್ರೆ ಹೆಚ್ಚು ಕಡಿಮೆ ಒಂದು 50 ಅಡಿ ಮುಂದಕ್ಕೆ ಬಂದಿದ್ದೀವಿ. ಹೋಗ್ತಾ ಕಡ್ಡಿ ತಗೊಳಕ್ಕೆ ಮತ್ತು ಸೂಪರ್ ಬೆಟ್ಟ ಕಾಣಿಸ್ತಾ ಇದೆ. ಈ ಕಡೆ ಸನ್ಸೆಟ್, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಈ ಕಡೆ ತಂಪಾಗಿ ಕೂತಿದ್ದೀವಿ. ಬೀಚೇ ಅನ್ಕೊಳ್ಳಿ, ಮರೀನಾ ಬೀಚೋ, ಪನಂಬೂರ್ ಬೀಚೋ, ಯಾವುದೋ ಒಂದು ಬೀಚು. ಇದೆಲ್ಲ ನೋಡ್ತಾ ಇದೆ, ಸಪ್ತಸಾಗರದಾಚೆ ಮೂವಿ ನೆನಪಾಗ್ತಾ ಇದೆ. ಎಲ್ಲ ಕ್ರೆಡಿಟ್ಸು ನಮ್ಮ ಬಾಸ್ ಹೇಮಂತ್ ಅಣ್ಣ ಅವ್ರಿಗೆ. ನೋಡಿ ನೋಡಿ ಹೆಂಗ್ ಮಾಡ್ತಾರೆ ನೋಡಿ. ಮೀನ್ ಹಿಡಿಯೋರು ಕೂಡ ಈ ತರ ಬೋಟಿಂಗ್ ಮಾಡೋದಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಎಂತೆಂತ ಡೇರ್ಗಳ ಮಾಡ್ತಾರೆ. ನಾವು ಈ ತರ ಬೋಟಲ್ಲಿ ಒಂದು ನೈಟ್ ಮಲ್ಕೊಳ್ಳೋ ಥರ ಡೇರ್ ಮಾಡಬೇಕು. ಅಲ್ಲಿಬ್ರು ಇದ್ದಾರೆ, ಆಲ್ರೆಡಿ ಬೋಟಿಂಗ್ ಹೋಗಿ ಬಂದು ಸುಸ್ತಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಅದೇ. ಅಲ್ಲಿ ವೈಟಾಗಿ ಕಾಣ್ತಿದ್ದಿಲ್ಲ ಕಲ್ಲುಗಳು, ಅವು. ಅಲ್ಲಿಗೆ ಹೋದಾಗ ನಾವು ವಿಡಿಯೋ ಮತ್ತೆ कंटिन्यू ಮಾಡ್ತೀವಿ. Until then, bye bye. सक्सेस के बगल में है तब वापस जाएगा क्या क्या है? चलो भाई वहां तक जाते हैं, एटलीस्ट टच करके आ। ನೋಡಿ ಶೇರಿಂಗ್ है जोशल ಬಂದ್ಬಿಟ್ಟ. ಓಯ್ ಫಕ್. ಈ ಗಾಳಿ ಎಳ್ಕೊಂಡು ಹೋಗ್ತಾ ಇದೆ ಬ್ರೋ. ಯಾವ ಕಡೆಗೆ? ಈ ಕಡೆಗೆ ಎಳಿತಾ ಇದೆ ಗಾಳಿ. ನಾವು ವಾಪಸ್ ಹೋಗೋಣ ಬ್ರೋ. ನೋಡಪ್ಪ, ಎಲ್ಲರಿಗೂ ಜೀವನದ ಮೇಲೆ ಭಯ ಬಂದ್ಬಿಟ್ಟಿದೆ. ಹೆಂಡತಿ ಬೇಕು, ಮಕ್ಕಳು ಬೇಕು ಅಂತ ಎಲ್ಲರೂ ಹೋಗೋಣ 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 ಅಂತಾರೆ. ಹಂಗೇನಿಲ್ಲಪ್ಪ, ನಮ್ಗೆ ಯಾರು ಗರ್ಲ್ ಫ್ರೆಂಡು ಇಲ್ಲ, ಹೆಂಡತಿನೂ ಇಲ್ಲ, ಮಕ್ಕಳು ಇಲ್ಲ. ಎಲ್ಲರಿಗೇನ 10 ಜನ ಅವರ ಬ್ರೋ. ಅಲ್ಲ ಅವನಿಗೆ ಗರ್ಲ್ ಫ್ರೆಂಡ್ ಇರೋದು. ನಾವು ಸಿಂಗಲ್ಸ್. ವಿಡಿಯೋ ಹಿಂಗೆ ಬ್ರೋ, ಎಲ್ಲರೂ ಡೌ ಮಾಡೋದು, ಆಮೇಲೆ ಎಲ್ಲರೂ ಕಲ್ಲೇನಾದ್ರು ಹೊಡೆದ್ಬಿಟ್ಕೊಂಡ್ರೆ ಒಳ್ಳೆ ಸೀನ್ ಆಯ್ತದೆ. ಸಾಕ್ ಬಿಡಲಿ, ಕಲ್ಲೈ ತಗೊಂಡು ಹೋದ್ ಗೊತ್ತಾಗಲ್ಲ ಅದು. ಬ್ರೋ ಬ್ರೋ ಬೇಡ ತಿರುಗಿಸಿ ಬೆಳತ್ತಿದ್ಬಿಡಿ. ಯಾಕೋ ಹೇಳಿದ್ ಭಯ ಆಗ್ತಿದೆ ನನಗೆ. ಅಲ್ಲ ಕಲ್ಲಿದ್ರೆ ನಮ್ಮ ಡೆಸ್ಟಿನೇಷನ್ ಅರೈವ್ ಆಗ್ಬಿಟ್ವಿ. ಅಲ್ಲಿ ಹೋಗಿ ಕುತ್ಕೊಬೇಕು ಅಂತ ಇತ್ತು, ಆದ್ರೆ ಏನೋ ಸ್ವಲ್ಪ ಭಯ. ಎಲ್ಲದು ಮತ್ತೆ ಅಲ್ಲೇ ನಾವು ಮೇಲೆ ಹೋದಾಗ ಅಡುಗೆ ಎಲ್ಲಾದ್ರು ಹೋಗ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ರಿಟರ್ನ್ ಹೊರಟಿದೀವಿ. ನಿಮ್ಗೂ ಏನಾದ್ರು ಈ ತರ ಪೀಸ್ಫುಲ್ ಲೈಫ್ ಬೇಕು ಅಂತ ಹೇಳಿದ್ರೆ ಹಳ್ಳಿ ಕಡೆ ಬನ್ನಿ, ವೈಬ್ನ ಎಂಜಾಯ್ ಮಾಡಿ. ನೋಡಿ ಇವಾಗೆಲ್ಲ ನಮ್ಗೆ ಏನ್ ಗೊತ್ತಾ ಭಯ, ಆ ಕಡೆ ವ್ಯೂ ಅಲ್ಲಿಂದ ಬಂದಿದ್ದು
ಇನ್ನೇನು ನಮ್ ಡೆಸ್ಟಿನೇಷನ್ ಪಾಯಿಂಟ್ ಬಂದ್ಬಿಟ್ವಿ. ಈಗ ಏನ್ ಗೊತ್ತಾ, ಟೈಟಾನಿಕ್ ಶಿಪ್ ತರ ನಮ್ದು ಎಲ್ಲದು ಮುಳುಗೋಗ್ಬಿಟ್ರೆ ಇಲ್ಲಪ್ಪ ಈಜ್ ಹೊಡಿಯೋದು ಅಂತ. ಈಜ್ ಹೊಡಿಯೋಕ್ಕೂ ಮುಖ್ಯವಾಗಿ ಇವ್ರಿಗೆ ನನಗೆ ಇಬ್ಬರಿಗೂ ಈಜ್ ಬರೋದಿಲ್ಲ. ಅವ್ರು ರಂಜಿತ್ ಬರುತ್ತಾ? ನಿಮ್ಮ ತಮ್ಮನ ಗುರು ಫೈನಲ್ ಆಗಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ಅಂತಿದ್ದೀವಿ. ನೋಡ್ಕೊಂಬಿಡಿ, ನಮ್ಮ ಡೆಸ್ಟಿನೇಷನ್ ಮತ್ತೆ ಓಡೋಗ್ಬಿಡ್ತು, ಕತ್ಲಾಗ್ತಾ ಬಂತು. ಹಂಗಾಗಿ ನಾವು ನಮ್ಮ ಮನೆಗೂ ಹೊರಡ್ತಾ ಇದೀವಿ. ನೋಡಿ ಅವಾಗಲೇ ಬೋಟರ್ಸ್ಗೆ ಸುಸ್ತಾಗ್ತಾ ಇದೆಯಂತೆ. ಹಂಗ್ ತೊಳಿ ಬ್ರೋ ಸೂಪರ್. ನೋಡಿ, ನಿಮ್ಗೆ ಯಾರಿಗಾದ್ರೂ ಇನ್ಫಾರ್ಮೇಶನ್ ಬೇಕಂದ್ರೆ ಬೆಂಗಳೂರಿಗೆ ಬಂದ್ಬಿಡಿ, ಕೊಡಿಸ್ತೀವಿ. ಎಲ್ಲಾದ್ರೂ ಔಟಿಂಗ್ ಹೋಗಿ HSR ಆಗ್ರಾ ಲೇಕಲ್ಲೋ ಎಲ್ಲಾದ್ರು. ಪ್ರೊಫೆಷನಲ್ ಬೋಟರ್ಸ್ ರಂಜಿತ್, ಹೇಮಂತ್, ಶೇರಿಂಗ್. ಅವ್ರು ಸದ್ಯಕ್ಕೆ ರೆಸ್ಟ್ ಮಾಡ್ತಿದ್ದಾರೆ ವಿಡಿಯೋ ಮಾಡಿದಾಗೆಲ್ಲ. ರಕ್ಷಣ್ ಗೌಡ. ನಮ್ಮದೇ ಇಂಟ್ರಡಕ್ಷನ್ ಅವರೇ ಕೊಟ್ಬಿಟ್ರು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಫೈನಲ್ ಆಗಿ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮಗೂ ಈ ಥರ ಒಂದು ಲೈಫ್ ಬೇಕು ಅಂತ ಹೇಳಿದ್ರೆ ಹಳ್ಳಿ ಕಡೆ ಬನ್ನಿ, ಎಂಜಾಯ್ ಮಾಡಿ. ಬೆಂಗಳೂರು ಸಿಟಿ ಲೈಫು, ಜಿಮ್ಮು, ಅದು ಇದು, ಪಬ್ಬು, ಬಾರು ಅಂತ ಹೇಳೋ ಬದಲು ಹಂಗಂತಲ್ಲ, ಬಟ್ ಜಿಮ್ಗೆ ಹೋದ ಏನು ವರ್ಕೌಟ್ ಮಾಡ್ತೀರಾ ಬರ್ತೀರಾ, ಹಳ್ಳಿ ಕಡೆ ಬನ್ನಿ. ಪೀಸ್ಫುಲ್ಲೇ. ಫಾಸ್ಟ್ ಲೈಫ್ ಇಂದ ಸ್ಲೋ ಲೈಫ್ ಬನ್ನಿ ಸಾಕು. ಸೊ ಫೈನಲಿ ನೆಕ್ಸ್ಟ್ ವಿಡಿಯೋ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಟಾಟಾ, ಬೈ ಬೈ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಒಂದು ವ್ಯೂ. ಬೈ ಬಾಯ್.